ಸರ್ಕಾರ ಕೆಡವರು 1000 ಕೋಟಿ ರೆಡಿ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯತ್ನಾಳ್ ಹೇಳಿಕೆ ಗಮನಿಸಿಲ್ಲ, ನಮ್ಮ ಪಾರ್ಟಿಯಲ್ಲಿ ಆ ರೀತಿಯ ಸಿಸ್ಟಮ್ ಇಲ್ಲ. ಇದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಸರ್ಕಾರವನ್ನು ಬೀಳಿಸಲು 1000 ಕೋಟಿ ರೆಡಿ ಇದೆ ಅಂತ ಹೇಳಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಹಣ ನಮ್ಮ ಬಳಿ ಇಲ್ಲ, ಇದ್ರೆ ಅವರ ಬಳಿ ಅಂದರೆ ಬ್ರಾಕೆಟಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಳಿ ಇರಬಹುದು, ನಮ್ಮ ಬಳಿ ಇಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ದೇಶ ಹೇಳಿದಾರ ಅಥವಾ ಇನ್ನೊಬ್ಬರನ್ನ ಉದ್ದೇಶ ಹೇಳಿದಾರ ಗೊತ್ತಿಲ್ಲ. ಅದನ್ನ ಮಾಹಿತಿ ತಗೊಂಡು ನಾನು ಮಾತಾಡ್ತೀನಿ. ಮಾಡಲಿ, ಮಾಡೋದು ಒಳ್ಳೇದು. ಅವರು ಹೇಳಿದಾರಲ್ಲ ಹಿಂದೆ ಏನೋ ನೂರಾರು ಕೋಟಿ ಕೊಟ್ಟು ಅಂತ. ನಾನು ಕೇಂದ್ರದ ಕಾಂಗ್ರೆಸ್ ನಾಯಕರ ಬಗ್ಗೆ ಹೇಳಿದ್ದು ಅಂತ ಯತ್ನಾಳ್ ಅವರೇ ಸ್ಪಷ್ಟ ಮಾಡಿದ್ದಾರೆ. ಇದು ಅದೇ ಕೇಸ್ ಆಗುತ್ತೆ. ನನಗನ್ಸುತ್ತೆ ಯಾವಾಗ ಅವರು ಡಿ ಕೆ ಶಿವಕುಮಾರ್ ಬಗ್ಗೆನೇ ಮಾತಾಡ್ತಾರಲ್ಲ ಯತ್ನಾಳ್, ಹಂಗೆ ಅನ್ಸುತ್ತೆ ಮೋಸ್ಟ್ಲಿ. ಅವ್ರು ಯಾವಾಗ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕೇಸ್ ಹಾಕಿ ಅಸೆಂಬ್ಲಿಯಲ್ಲಿ ಹೇಳಿದಾರಲ್ಲ, ನಾನು ನಿಮ್ಮ ಮೇಲೇನೆ ಹೇಳಿರೋದು ಕಾಂಗ್ರೆಸ್ ಮೇಲೆ. ನಮ್ಮ ಪಾರ್ಟಿಯಲ್ಲಿ ಆ ಥರದ್ದು ಯಾವುದೇ ಸಿಸ್ಟಮ್ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಅದು ಯಾವುದೇ ಸಿಸ್ಟಮ್ ಇಲ್ಲ. ಸಿಸ್ಟಮ್ ಇದ್ದಿದ್ರೆ ಹೇಳ್ತಾ ಇದ್ದೀನಿ. ಯಾರನ್ನ ಉದ್ದೇಶ ಅವರು ಡಿ ಕೆ ಶಿವಕುಮಾರ್ನ ಉದ್ದೇಶ ಹೇಳಿದಾರ ಅಥವಾ ಇನ್ನೊಬ್ಬರನ್ನ ಉದ್ದೇಶ ಹೇಳಿದಾರ ಗೊತ್ತಿಲ್ಲ. ಅದನ್ನ ಮಾಹಿತಿ ತಗೊಂಡು ನಾನು ಮಾತಾಡ್ತೀನಿ. ಮಾಡಲಿ, ಮಾಡೋದು ಒಳ್ಳೇದು. ಅವರು ಹೇಳಿದಾರಲ್ಲ ಹಿಂದೆ ಏನೋ ನೂರಾರು ಕೋಟಿ ಕೊಟ್ಟು ಅಂತ. ನಾನು ಕೇಂದ್ರದ ಕಾಂಗ್ರೆಸ್ ನಾಯಕರ ಬಗ್ಗೆ ಹೇಳಿದ್ದು ಅಂತ ಯತ್ನಾಳ್ ಅವರೇ ಸ್ಪಷ್ಟ ಮಾಡಿದ್ದಾರೆ. ಇದು ಅದೇ ಕೇಸ್ ಆಗುತ್ತೆ. ನನಗನ್ಸುತ್ತೆ ಯಾವಾಗ ಅವರು ಡಿ ಕೆ ಶಿವಕುಮಾರ್ ಬಗ್ಗೆನೇ ಮಾತಾಡ್ತಾರಲ್ಲ ಯತ್ನಾಳ್, ಹಂಗೆ ಅನ್ಸುತ್ತೆ ಮೋಸ್ಟ್ಲಿ. ಅವ್ರು ಯಾವಾಗ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕೇಸ್ ಹಾಕಿ ಅಸೆಂಬ್ಲಿಯಲ್ಲಿ ಹೇಳಿದಾರಲ್ಲ, ನಾನು ನಿಮ್ಮ ಮೇಲೇನೆ ಹೇಳಿರೋದು ಕಾಂಗ್ರೆಸ್ ಮೇಲೆ. ನಮ್ಮ ಪಾರ್ಟಿಯಲ್ಲಿ ಆ ಥರದ್ದು ಯಾವುದೇ ಸಿಸ್ಟಮ್ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಅದು ಯಾವುದೇ ಸಿಸ್ಟಮ್ ಇಲ್ಲ. ಮುಡಾ ವಿಚಾರದಲ್ಲಿ ಹೋರಾಟ ಕೈ ಬಿಡಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡುವಂಥವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ, ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ಹೋರಾಟ ಕೈ ಬಿಡಲ್ಲ. ವಿಜೇಂದ್ರ ಜೊತೆಗೆ ಜಂಟಿಯಾಗಿ ಹೋರಾಟವನ್ನು ರೂಪಿಸ್ತಾ ಇದ್ದೇವೆ, ಮುಖ್ಯಮಂತ್ರಿಗಳ ಪದಚ್ಯುತಿಯವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ. ಫಲವಾಗಿ ಮೂಡ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಒಂದು ಮಂತ್ರಿನೂ ರಾಜೀನಾಮೆ ಕೊಡಿಸಿದ್ದೀರಿ ನಾವು. ಇದನ್ನು ಕೂಡ ನಾವು ಯಾವ್ಯಾವ ಹೋರಾಟವನ್ನು ತೆಗೆದುಕೊಂಡಿದ್ದೀರಿ ಎಲ್ಲನೂ ಕೂಡ ಸಕ್ಸಸ್ ಆಗಿದೆ. 2 ಹೋರಾಟವನ್ನು ತೆಗೆದುಕೊಂಡಿದ್ದೀರಿ, 2 ಸಕ್ಸಸ್ ಆಗಿದೆ. ಇವಾಗ ಮೂಡಾಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲಿ ನಡೀತಾ ಇದೆ ಕೇಸ್ಗಳು. ಸೊ ಇದನ್ನ ನೋಡ್ತೀರಾ, ಹೈಕೋರ್ಟಲ್ಲಿ ಈಗ CBI ಆಗಬೇಕು ಅಂತ ಹೈಕೋರ್ಟ್ಗೂ ಹೋಗಿದ್ದಾರೆ. ಸೊ ನಾವು ಅದನ್ನು ವೆಯ್ಟ್ ಮಾಡ್ತಾ ಇದ್ದೀರಿ. ನಮ್ಮ ಅಜೆಂಡಾ ಇರೋವಂಥದ್ದು CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ. ಅವ್ರು ಎಲ್ಲಿವರೆಗೂ ಕೊಡಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ, ಹಿಂಜರಿಯೋ ಪ್ರಶ್ನೆನೇ ಇಲ್ಲ. ಮಾಡಿದಿರಲ್ಲ ರಾಜೀನಾಮೆಗೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ನಾವು ಮಾಡಿದ್ದು. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೀರಿ. ಯುವ ಮೋರ್ಚಾನು ಮೊನ್ನೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಮೊನ್ನೆ MLAಗಳು ಎಲ್ಲನೂ ಕರೆದು ಇಲ್ಲೇ ವಿಧಾನಸೌಧಕ್ಕೆ ಬೀಗ ಹಾಕುವಂಥ ಕೆಲಸವನ್ನು ಮಾಡಿದಿರಿ. ಏನೇನು ಹೋರಾಟ ಮಾಡಬೇಕು ಅಷ್ಟು ಹೋರಾಟ ಮಾಡಿದಿರಿ. ಮುಂದಿನ ಹೋರಾಟ ಹೇಗಿರಬೇಕು ಅನ್ನೋದನ್ನು ನಮ್ಮ ರಾಜ್ಯದ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ಮುಂದುವರಿಸ್ತೀರಿ. ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಇಲ್ಲಿಗೆ ನಿಲ್ಲಲ್ಲ, ಈ ಹೋರಾಟ ಮುಂದುವರಿತೈತೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡಲ್ಲ ಅಂತ. ನಾವು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿ.